ಕಳೆದ ವಿಡಿಯೋದಲ್ಲಿ ಪ್ಲಾಸಿ ಕದನಕ್ಕೆ ಕಾರಣಗಳೇನು ಅನ್ನೋದನ್ನ ತಿಳ್ಕೊಂಡ್ವಿ ಫ್ರೆಂಡ್ಸ್. ಹಾಗಾದರೆ ಈ ಯುದ್ಧದ ಗತಿಯನ್ನು ನೋಡೋಣ ಫ್ರೆಂಡ್ಸ್. ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಸೇಠ್ ಮೊದಲಾದ ಶ್ರೀಮಂತರನ್ನು ರಾಬರ್ಟ್ ಕ್ಲೈವ್ ತನ್ನತ್ತ ಸೆಳೆದುಕೊಳ್ತಾನೆ. ಸಿರಾಜನ ಸೇನಾಪತಿಯಾದ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವ ಆಮಿಷವನ್ನು ಒಡ್ಡಿ ತಟಸ್ಥವಾಗಿರಲು ಆತನನ್ನು ಒಪ್ಪಿಸ್ತಾ. ಆತ ಯುದ್ಧ ಮಾಡದೆ ತಟಸ್ಥವಾಗಿರಲು ಮೀರ್ ಜಾಫರ್ನನ್ನು ಒಪ್ಪಿಸ್ತಾನೆ. ರಾಬರ್ಟ್ ಕ್ಲೈವ್ 1757ರಲ್ಲಿ ಜೂನ್ 23 ಪ್ಲಾಸಿ ಎಂಬಲ್ಲಿ ಸಿರಾಜುದ್ದೌಲನ ಮೇಲೆ ಯುದ್ಧ ಸಾರಿದನು. ನೋಡಿ, ಪ್ಲಾಸಿ ಕದನ ಯಾವಾಗ ಸಂಭವಿಸಿತು, ಯಾರ ನಡುವೆ ಈ ಯುದ್ಧ ನಡೆಯಿತು ಅಂತ ಕ್ವಶನ್ ಬರ್ಬೋದು. ನೋಡಿ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ಈ ಯುದ್ಧ ನಡೆಯಿತು 1757 ಜೂನ್ 23ರಂದು ಪ್ಲಾಸಿ ಎಂಬಲ್ಲಿ ನಡೆಯಿತು. ಈ ಯುದ್ಧದಲ್ಲಿ ಸಿರಾಜುದ್ದೌಲನು ಸೋಲನ್ನು ಅನುಭವಿಸ್ತಾನೆ ಮತ್ತು ಆತನನ್ನು ಸೆರೆ ಹಿಡಿದು ಹತ್ಯೆ ಮಾಡಲಾಯಿತು. ಈ ಯುದ್ಧದ ಪರಿಣಾಮ ಏನಾಯಿತು ನೋಡೋಣ ಫ್ರೆಂಡ್ಸ್. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನವನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕು ಪಡೆಯಿತು. ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ ಕಂಪನಿಗೆ 17,70,00,000 ರೂಪಾಯಿಗಳನ್ನು ನೀಡ್ತಾರೆ. ಮೀರ್ ಜಾಫರ್ ಕಂಪನಿ ಮತ್ತು ನೌಕರರ ಕೈಗೊಂಬೆ ಆಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾದನು. ಇದರಿಂದ ನವಾಬನ ಬೊಕ್ಕಸ ಬರಿದಾಯಿತೇ ಹೊರತು ಕಂಪನಿಯ ಅಧಿಕಾರಿಗಳ ಹಣದ ತೃಷೆ ಮಾತ್ರ ತೀರಲಿಲ್ಲ. ಮೀರ್ ಜಾಫರ್ ಅಸಮರ್ಥನೆಂದು ಅವನ ಸ್ಥಾನಕ್ಕೆ ಅವನ ಅಳಿಯ ಮೀರ್ ಕಾಸಿಂನನ್ನು ನವಾಬನನ್ನಾಗಿ ನೇಮಕವನ್ನು ಮಾಡ್ತಾರೆ. ಈ ಎಲ್ಲ ಅಂಶಗಳು ಈ ಯುದ್ಧದ ಪರಿಣಾಮಗಳಾಗಿವೆ. ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.